ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೆ. ಓಕೆನಾ. ಈ ಒಂದು KPTCL ಜಾಬ್ಗೆ ಸಂಬಂಧಪಟ್ಟ ಹಾಗೆ KPTCL ಫಿಸಿಕಲ್ ಟೆಸ್ಟ್ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸ್ ಆಗ್ತೀರಾ ಅಂದ್ಬಿಟ್ಟು A to Z ಮಾಹಿತಿನ ನಿಮಗೆ ಜಾಬ್ ಆಗುತ್ತಾ ಇಲ್ವಾ ಅಂತ ನಿಮಗೆ ವಿಡಿಯೋನ ಮಾಡಿ ತಿಳಿಸಿದೆ. ಅದರಲ್ಲಿ ಹಲವಾರು ಜನಗಳು ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಸರ್, ನಂದು ST ಬಂದುಬಿಟ್ಟು ಕ್ಯಾಟಗರಿ 95/2 ಇದೆ, ಮೆಸ್ಕಾಮ್ಗೆ ಆಗುತ್ತಾ ಬ್ರೋ? ನಂದು 83 ಇದೆ, ST ಕ್ಯಾಸ್ಟ್ ಆಗುತ್ತಾ? ಮತ್ತು ಸ್ಕಿಪ್ಪಿಂಗ್ ಎಷ್ಟು ಹೊಡಿಬೇಕು ಅಣ್ಣ ಅಂತ ಕೇಳಿದ್ದಾರೆ. ಬ್ರೋ, ಸ್ಕಿಪ್ಪಿಂಗ್ ಬಂದುಬಿಟ್ಟು 50 ಹೊಡಿಬೇಕಾಗುತ್ತೆ. ಅದು ಬಂದುಬಿಟ್ಟು 13 ಸೆಕೆಂಡಲ್ಲಿ ಒಂದು ಹೊಡಿಬೇಕಾಗುತ್ತೆ. ಮತ್ತು 13 ಸೆಕೆಂಡ್ ಅಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದು ಮರ್ತ್ಕೊಬಿಟ್ಟಿದ್ದೀನಿ, ಸಾರಿ. ಓಕೆನಾ. ಅದು ಬಿಟ್ಟರೆ ನಿಮಗೆ ಬ್ರೋ, ನಂದು 2 ಅಪ್ಲೈ ಮಾಡಿದ್ದೀನಿ. 2ಕ್ಕೆ ಪೇಮೆಂಟ್ ಮಾಡಬೇಕಾ? 2ಕ್ಕೆ ಹೌದು ಬ್ರೋ. ಅಂದರೆ ನೀವು ಸ್ಟೇಷನ್ ಪರಿಚಾರಕ ಮತ್ತು ಪವರ್ಮನ್ 2 ಹುದ್ದೆಗೆ ಮಾಡಿದರೆ ನಿಮಗೆ 2 ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಮತ್ತು 60% ಇದೆ ನಂದು SC ಕ್ಯಾಸ್ಟ್ ಆಗುತ್ತಾ ಸರ್ ಅಂತ ಇದೆ. ಓಕೆ, ನೀವು ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ. ಓಕೆನಾ. ಈ ವಿಡಿಯೋ ಫುಲ್ ನೋಡಿ ಹೇಳ್ತಾ ಹೋಗ್ತೇನೆ. ಮತ್ತು ಬ್ರೋ, ನಂದು 96.16 ಬೆಸ್ಕಾಮ್ಗೆ ಹಾಕಿದ್ದೀನಿ, ಆಗುತ್ತಾ ಅಂತ ಕೇಳ್ತಿದ್ದಾರೆ. ಆಗುತ್ತೆ ಬ್ರೋ ಅಂತ ತುಂಬ ಜನ ಇವರ ಒಂದು ಪ್ರಶ್ನೆಗೆ ರೆಸ್ಪಾಂಡ್ ಮಾಡಿದ್ದಾರೆ. ಓಕೆನಾ. ಬೆಸ್ಕಾಮ್ಗೆ ಹಾಕಿದ್ದಾರೆ ಪಾಪ ಇವರು, ಒಳ್ಳೆಯದಾಗಲಿ. ಮತ್ತು 77 ಇದೆ, 1.5 ಅಲ್ಲಿ ಅಂತ ಹಾಕಿದ್ದಾರೆ. ಓಕೆನಾ. ಇವ್ರದ್ದು ಆಗುತ್ತಾ ಅಂತ ಕೇಳಿದ್ದಾರೆ. ವಿಡಿಯೋಯಿಂದ ಏನು ಕರೆಕ್ಟಾಗಿ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಒಬ್ಬರು ಹಾಕಿದ್ದಾರೆ. ಓಕೆನಾ. ಬ್ರೋ, ನಿಮಗೆ ಕ್ಲಾರಿಟಿನ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಬರ್ತೇನೆ. ಓಕೆನಾ. ಯಾಕೆಂದರೆ ನಾನು ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತಂದರೆ ಫಸ್ಟು ನನ್ನ ಒಂದು ಕಡೆಯಿಂದ ನಿಮಗೆ ಪ್ರಶ್ನೆ ಹುಟ್ಟಾಕುವಂತಹ ಒಂದು ವಿಡಿಯೋ ಬರಬೇಕು. ಅದರಿಂದ ನೀವು ಪ್ರಶ್ನೆ ಹಾಕಬೇಕು, ಆವಾಗಲೇ ನಾನು ನಿಮಗೆ ಕ್ಲಾರಿಟಿ ಕೊಡಬಲ್ಲೆ. ಓಕೆನಾ. ನಾನು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಬ್ರೋ, ನಮ್ಮದು 92.80 ಇದೆ, ನಮಗೆ ಎಸ್ಕಾಮ್ ಎಲಿಜಿಬಲ್ ಇದೆಯಾ ಬ್ರೋ ಅಂತ. ಬ್ರೋ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ, ನಿಮಗೆ ಇನ್ನೊಂದು ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೇನೆ. ಯಾವ ಒಂದು ಪರಿಶಿಷ್ಟ ವರ್ಗದವರಿಗೆ ಎಷ್ಟೆಷ್ಟು ಅಂದರೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ಗೆ ನಿಲ್ತಾರೆ, ಕಟ್ ಆಫ್ ಎಷ್ಟು ಬಿಟ್ಟಿದ್ದಾರೆ ಅಂತಲೂ ಕೂಡ ಇಲ್ಲಿ ಮಾಡಿದ್ದೀನಿ ವಿಡಿಯೋನ. ಓಕೆನಾ. ಈ ವಿಡಿಯೋನ ಹೋಗಿ ನೋಡಿ. ಓಕೆನಾ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ. ಲೈನ್ಮ್ಯಾನ್ ನೇಮಕಾತಿಗೆ ಕಟ್ ಆಫ್ ಲಿಸ್ಟ್ ಔಟ್ ಎಷ್ಟು ಮಾರ್ಕ್ಸ್ ಇದ್ದಾರೆ ಆಯ್ಕೆ ಆಗುತ್ತೆ, 40, 50, 60, 80 ಈ ಅರ್ಜಿ ಸಲ್ಲಿಸಿದರೆ ಆಗುತ್ತಾ ಅಂತ ನಿಮಗೆ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಹೋಗಿ ಒಂದು ವೀಡಿಯೋಸ್ನ ನೋಡ್ತಾ ಬನ್ನಿ. ಓಕೆನಾ. ಇದು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಸಜೆಷನ್ ವಿಡಿಯೋ ಆಗಿರುತ್ತೆ. ಮತ್ತು ನೀವು ಕೇಳಿರೋ ಪ್ರಶ್ನೆಗೆ ಓಕೆನಾ, ಈಗ SC ST ಕ್ಯಾಟಗರಿ ಅವ್ರದ್ದು ಮಾತ್ರ ಇವತ್ತಿನ ವಿಡಿಯೋದಲ್ಲೇ ಮಾತಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, SC ಮತ್ತು ST ಕ್ಯಾಟಗರಿಯಲ್ಲಿ ಓಕೆನಾ, ನಿಮಗೆ ಪರ್ಸೆಂಟೇಜ್ ಕಮ್ಮಿ ಇದ್ದರೂ ಕೂಡ ಕೆಲಸ ಆಗುತ್ತೆ. ಅಂದರೆ ನಿಮಗೆ ಅವಕಾಶಗಳು ಹೆಚ್ಚಿರುತ್ತೆ ಮತ್ತು ಸರ್ಕಾರದಿಂದ ಬೆನಿಫಿಟ್ ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದಾಗಿ ನಿಮಗೆ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಯಾಕೆಂದರೆ ಈ OBCಗಾರೆ 95 ನಿಲ್ಲಿಸಿರ್ತಾರೆ. ಎಕ್ಸಾಂಪಲ್ಗೆ ಯಾವ್ದಾದ್ರು ಒಂದು ಜಾಬ್ಗೆ ಹೋಗಬೇಕು ಅಂದರೂ ಕೂಡ OBCಗೆ 95 ಇರಬೇಕು, ನಿಮಗೆ 85 ಇದ್ರೂ ಸಹ ನಡೆಯುತ್ತೆ. ಓಕೆನಾ. OBCಗೆ 95 ಇದ್ರೆ ಕೆಲಸ ಆಗೋದು ಕಷ್ಟ. ಓಕೆನಾ. ಇಂಥ ಸಿಚುವೇಷನಲ್ಲಿ ನಾನು ನಿಮ್ಗೆ ಹೇಳೋದು, ನಿಮ್ಮ ಹತ್ರ ನೀವೇನಾದರೂ SSLCಯಲ್ಲಿ ಈ ಒಂದು ಕೊರೋನಾ ಬ್ಯಾಚ್ ಇದ್ದು ಮಿನಿಮಮ್ ಅಂದರು ನೀವೇನಾದರೂ ಒಂದು ಲೋ ಅಂದರೆ ಓಕೆನಾ, ಒಂದು 70% ತೆಗೆದಿದ್ದೀರಾ, ನಾನು ಇಷ್ಟರ ಮೇಲೆ ತೊಗೊಳ್ತೀನಿ. ಇದಕ್ಕೆ ಕೆಳಗಡೆಗೆ ನಾನು ತಗೊಂಡು ಕನ್ಫರ್ಮೇಷನನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಓಕೆನಾ. ಅದು ಬಿಟ್ಟು ನಿಮ್ಮ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ಓಕೆನಾ. ಎಕ್ಸಾಂಪಲ್ಗೆ ಇವಾಗ 70% ನೀವು ತೊಗೊಂಡಿರ್ತೀರ ಅಂತ ಕೇಳ್ಕೊಳ್ಳಿ. SC ಮತ್ತು ST ಕ್ಯಾಟಗರಿಯವರಿಗೆ ಮಾತ್ರ ಇದು ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಕಿದವ್ರಿಗೆ ತಿಳಿಸ್ಕೊಡ್ತೇನೆ, ಯಾಕೆಂದರೆ ವಿಡಿಯೋ ಲೆಂತಿ ಆದರೆ ಚೆನ್ನಾಗಿರೋದಿಲ್ಲ. ಓಕೆನಾ. ಇವಾಗ 70% ಮೇಲೆ ತೊಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ. 70% ಕರೆಕ್ಟಾಗಿರುತ್ತೆ. ಪರ್ಸೆಂಟೇಜ್ ಮೇಲೆ ಎಷ್ಟಾರು ಆಗಿರಲಿ. ಓಕೆನಾ. 70%, 0, 1, 0, 2, 75 ಈ ರೀತಿ ಎಷ್ಟಾರು ಇರಲಿ. ಓಕೆನಾ. ಈ 70% ಎಬೋವ್ ಮೇಲಿದ್ದರೆ ಓಕೆನಾ, ನೀವು ನಾನು ಹೇಳೋದು ಈ 70ರಿಂದ ಒಂದು 90 ಗಂಟ ನೀವು ಇತ್ತು ಅಂದರೆ ನಿಮಗೆ ಕಾಂಪಿಟೇಷನ್ ಇರುವುದಿಲ್ಲ ಅಂತಲ್ಲ. ನಾನು ಹೇಳೋದು ನಿಮ್ಗೆ ಇಷ್ಟೇ. ಓಕೆ. ನಾವು ಪೋಸ್ಟ್ ಬಿಟ್ಟಿರೋದು ಬಂದುಬಿಟ್ಟು 2,000 ಚಿಲ್ಲರೆ ಅಷ್ಟೇ, 2,000-3,000 ಚಿಲ್ಲರೆ ಅಷ್ಟೇ. ಅದರಲ್ಲಿ ನೀವು ಅಂದ್ಕೊಂಡಿರೋ ಹಾಗೆ ನೀವು ಒಂದ್ಸಲ ಈಗ ಅಪ್ಲಿಕೇಶನ್ ಅಷ್ಟು ಹಾಕಿದರೆ ಸುಮಾರು ಎಷ್ಟೋ ಲಕ್ಷಗಟ್ಟಲೆ ಹಾಕಿರ್ತಾರೆ. ಓಕೆನಾ. ಸುಮಾರು ಒಂದು 10 ಲಕ್ಷ ಹಾಕಿರ್ಬೋದು ಹೇಳೋಕ್ಕಾಗಲ್ಲ ಕರ್ನಾಟಕದಲ್ಲಿ.
ಇಷ್ಟು ಜನ ಅಪ್ಲಿಕೇಶನ್ ಹಾಕಿದರೆ ಸ್ಟೂಡೆಂಟ್ಸ್ಗಳು, ಅದರಲ್ಲಿ ಎಲಿಜಿಬಿಲಿಟಿ ಇರೋರು ಮಾತ್ರ ಅದಕ್ಕೆ ಆಯ್ಕೆ ಆಗ್ತಾರೆ. ಎಲಿಜಿಬಿಲಿಟಿ ಇದ್ದು ಯಾವ ರೀತಿಯಾಗಿ, ಈಗ ನಿಮ್ಮದು ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ನಿಮ್ಮ ಫ್ರೆಂಡ್ಸ್ದೇ ನಿಮ್ಮದು 70 ಇದ್ದರೆ ನಿಮ್ಮ ಫ್ರೆಂಡ್ಸ್ದು 90 ಇರುತ್ತೆ, ಓಕೆನಾ. ಆ ಟೈಮಲ್ಲಿ ನಿಮ್ಮ ಫ್ರೆಂಡ್ಸು ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗೋದಿಲ್ಲ, ಓಕೆನಾ. ಒಂದು 3ರಲ್ಲಿ ಬರ್ತಾರೆ, ಆದರೆ ನೀವು ಕಮ್ಮಿ ಇದ್ದರೂ ಕೂಡ ಎಲ್ಲದರಲ್ಲೂ ಕೂಡ ಪಾಸ್ ಆಗಿರ್ತೀರ. ಆವಾಗ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿರ್ತಾರೆ, ಲಾಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಯಾರನ್ನು ಆಯ್ಕೆ ಮಾಡ್ಕೊಳ್ಬೋದು, ಓಕೆನಾ. ಇದರಲ್ಲಿ ಯಾರು ಸಾಮರ್ಥ್ಯರಿದ್ದಾರೆ, ಓಕೆನಾ, ಅವ್ರಿಗೆ ಹೇಳ್ತಾರೆ ಫ್ರೆಂಡ್ಸ್ ನಿಮಗೆ 2ರಲ್ಲಿ ಖಂಡಿತವಾಗ್ಲೂ ಕೂಡ ಕಡ್ಡಾಯವಾಗಿ ಪಾಸ್ ಆಗಿರಬೇಕಾಗುತ್ತೆ. ಒಂದು ಕಂಬ ಹತ್ತೋದ್ರಲ್ಲಿ ಮಾತ್ರ ಮಿಸ್ ಇಲ್ದಂಗೆ ಆಗಬೇಕಾಗುತ್ತೆ. ಅದು ಬಿಟ್ಟರೆ ಸ್ಕಿಪ್ಪಿಂಗು, ಇದು ಕೂಡ ಸುಮಾರು ಸಲ ಕನ್ಸಿಡರ್ ಮಾಡಿದ್ದಾರೆ. ಈ ಸ್ಕಿಪ್ಪಿಂಗು ಕೂಡ ನೀವು ಮಿಸ್ ಮಾಡ್ದಂಗೆ ಅಲೋ ಮಾಡಬೇಕಾಗುತ್ತೆ. 2 ಕೂಡ ತುಂಬ ಕಡ್ಡಾಯ ಅಂತ ಒಂದು ಕಡ್ಡಾಯ ಬಂದ್ಬಿಟ್ಟು ಕಂಬ ಹತ್ತುವುದು ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ತುಂಬ ಸಲ ನಾನು ರಿಸರ್ಚ್ ಮಾಡಿದ ಹಾಗೆ ಸ್ಕಿಪ್ಪಿಂಗು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ, ಓಕೆನಾ. ರನ್ನಿಂಗ್ ಇದ್ದಿದ್ದೆ, ಅದು ಬಿಟ್ಟರೆ ಗುಂಡು ಎಸೆತ ಇದ್ದಿದ್ದೆ, ಇವೆರಡನ್ನ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ನೀವು ಕೇಳ್ಬೋದು ನಂದು 75 ಇದೆ ಆಗ್ಬೋದು ಅಂತ. ನಾನು ನಿಮ್ಗೆ ಹೇಳಿದ್ದೀನಿ, ಇವಾಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ತಿಳ್ಕೊಳ್ತೀನಿ. ನಿಮ್ಮದು ಪರ್ಸೆಂಟೇಜ್ ಕಮ್ಮಿ ಇದ್ದಾಗ ನಿಮ್ಮದು ಫಿಸಿಕಲ್ ಟೆಸ್ಟಲ್ಲಿ ಸ್ಪೋರ್ಟ್ಸ್ನ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದಾಗ ನೀವು ಸ್ಪೋರ್ಟ್ಸಲ್ಲಿ ಒಂದು 2-3 ಪಾಸ್ ಆದರೂ ಕೂಡ ನಾನು ಸೆಲೆಕ್ಟ್ ಆಗ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು, ಓಕೆನಾ. ನೀವು ಪರ್ಸೆಂಟೇಜ್ ಇರಲಿ ಬಿಡಲಿ, ನಿಮಗೆ ಕಾಂಪಿಟೇಷನ್ ಕೊಡೋರು ನಿಮ್ಮ ಸರಿಸಾಮಾನ್ಯರೇ 5ರಲ್ಲೂ ಕೂಡ 5 ಸ್ಪೋರ್ಟ್ಸಲ್ಲೂ ಕೂಡ ಪಾಸ್ ಆದರೆ ನೀವು ಲಾಗೌಟ್ ಆಗೋಗ್ತೀರ, ಓಕೆನಾ, ಕಿಕ್ಔಟ್ ಆಗೋಗ್ತೀರ. ಅದರಿಂದಾಗಿ ನೀವು ಕೂಡ ಮಿಸ್ ಮಾಡ್ದಂಗೆ ಹಾಗೆ, ಓಕೆ ಫ್ರೆಂಡ್ಸ್. 70% ಇದ್ರೆ ಕೆಲಸ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ 70% ಇದ್ರೂ ಕೂಡ ಕಾಂಪಿಟೇಷನ್ ಕೊಡೋರು ಇರ್ತಾರೆ, ಅದನ್ನು ತಿಳ್ಕೊಳ್ಳಿ, ಓಕೆನಾ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ, ಇದು ಫಿಸಿಕಲ್ ಟೆಸ್ಟು, ಓಕೆನಾ. ಎಷ್ಟು ಒಂದು ದಿನದ ಶ್ರಮ ಇಲ್ಲಿ ಆಗೋದಿಲ್ಲ, ಸತತ ಪ್ರಯತ್ನ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಕೂಡ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ. ಒಂದಿನ ಎದ್ದು ಬಂದುಬಿಟ್ಟು ಒಬ್ಬರು ನಾಳೆಗೆ ಸ್ಪೋರ್ಟ್ಸದೆಲ್ಲ ಆಡ್ಬಿಡೋದಂದರೆ ಅದು ಬರುವಂಥದ್ದಲ್ಲ, ಓಕೆನಾ. ಫಿಸಿಕಲ್ ಟೆಸ್ಟನ್ನು ನಿಮ್ಮ ದೈಹಿಕವಾಗಿ ಎಷ್ಟು ಸದೃಢವಾಗಿದ್ದೀರಾ, ಬಲವಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಫಿಸಿಕಲ್ ಟೆಸ್ಟ್ ಅನ್ನುವಂಥದ್ದು ಇರುವುದು. ಅದು ಒಂದು ಉದ್ಯೋಗದ ಒಂದು ಆಯ್ಕೆಗೆ, ಓಕೆನಾ. ಅದರಿಂದಾಗಿ ನೀವು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದಂಗೆ ಈ ಒಂದು ನಾನು ಹೇಳಿದ ಒಂದು ಕೆಲಸನ ಮಾಡಿ, ಓಕೆನಾ. ಫಿಸಿಕಲ್ ಟೆಸ್ಟ್ನ ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಪರ್ಸೆಂಟೇಜ್ 70 ಇದ್ರೂ ಕೂಡ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದರೆ ನಿಮ್ಮ ಸರಿಸಮಾನರು ನಿಮ್ಮ ಇಲ್ಲ ಅಂದರೆ ನೀವು ಪಾಸ್ ಆಗ್ಬೋದು. ಆದರೆ ನೀವು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಇದೊಂದು 70% ಇರೋರಿಗೆ, SC ST ಅವ್ರಿಗೆ ಮಾತ್ರ, ಓಕೆನಾ, ಬೇರೆಯವ್ರಿಗಲ್ಲ. SC ST ಅವ್ರಿಗೆ ಮಾತ್ರ. ಖಂಡಿತವಾಗ್ಲೂ ಕೂಡ ತುಂಬ ಜನ ಎಷ್ಟು ದಪ್ಪ ಒಂದು ಕ್ವಿಂಟಲ್ ಇರೋರು ಬರ್ತಾರೆ ಲೈಟ್ ಕಂಬ ಹಚ್ಚೋದಕ್ಕೆ ಸ್ಪೋರ್ಟ್ಸ್ಗೆ. ಅದರಿಂದಾಗಿ ಹಾಗಾಗಿ ನೀವು ನಿಮ್ಮ ಕೈಯಲ್ಲಿರುತ್ತೆ, ಓಕೆನಾ. 70% ಇವ್ರಿಗೆ ಕೆಲಸ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮ ಒಂದು ದೈಹಿಕ ಸಾಮರ್ಥ್ಯದ ಮೇಲೆ, ಓಕೆನಾ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.